ಬಾಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಮೇಡಮ್ ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ನಾನು ಕ್ಯಾಬ್ ಡ್ರೈವರು. ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಯಾಬ್ ಓಡಿಸೋದ್ರೊಳಗೆ ನನಗೆ ಟೈಮ್ ಹೋಗ್ಬಿಡತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಶೋ ನೋಡಲ್ಲ, ಬಿಗ್ ಬಾಸ್ ಶೋ ನೋಡಲ್ಲ. ಯಾರಾದರೂ ಫ್ರೆಂಡ್ಸ್ ನೋಡ್ತಾ ಇದ್ದರೆ, ಇಂಟ್ರೆಸ್ಟಿಂಗ್ ಇದ್ದರೆ ನೋಡ್ತಿರ್ತೀನಿ. ಆವಾಗ ನನಗೆ ಅನ್ಸೋದು ಒಂದೇ ಒಂದು ಇದೇನಂತಂದ್ರೆ ವೈಲೆಂಟ್ ಶೋ ಅದು. ಇಟ್ಸ್ ಅ ವೈಲೆಂಟ್ ಶೋ. ಅದರಿಂದ ಮಾನಸಿಕವಾಗಿ ಭಾಳ ಜನರಿಗೆ ಮನಸ್ಸಿನ ಮೇಲೆ ಭಾಳ ವ್ಯತಿರಿಕ್ತ ಪರಿಣಾಮ ಬೀರ್ತಾವೆ. ಈಗ ಮನೆ ನಾವೇ ಜಗಳ ಆಡ್ತಾಯಿದ್ರೆ, ಕಂಟಿನ್ಯೂಸ್ಲಿ ಜಗಳ ಆಡ್ತಾಯಿದ್ರೆ ಹೆಂಗಿರುತ್ತೆ ಮನೆ? ಹಾಂ, ಅದೇ ಫೀಲೇ ನೋಡಿದವ್ರಿಗೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ನನಗೇನೋ ಸರಿ ಅನ್ಸಲ್ಲ ಮೇಡಮ್ ಆ ಶೋ. ನಾನು ನೋಡ್ತೀನಿ, ಆವಾಗವಾಗ ನೋಡ್ತೀನಿ. ಯಾವ ಶೋ ಯಾವ ಸೀಸನ್ನು ನಾನು ಕಂಪ್ಲೀಟಾಗಿ ನೋಡಿಲ್ಲ. ಆವಾಗವಾಗ ನೋಡ್ತಾ ಇರ್ತೀನಿ ಅಷ್ಟೇ. ಬಟ್ ಪ್ರತಿ ಸಲ ನೋಡಿದಾಗೂ ಅನ್ಸೋದು ವೇಸ್ಟ್ ಆಫ್ ಟೈಮ್ ಅಂತಲೇ ಬಿಟ್ಟರೆ ಬೇರೆ ಏನೋ ಅನ್ಸಲ್ಲ. ಶೋಯಿಂದ ಏನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ವಾರದೊಳಗೆ 2 ದಿನ ಕಿಚ್ಚ ಸುದೀಪ್ ಬಂದು ಮಾತಾಡುವಾಗ ಏನೋ ಒಂದು ಸ್ವಲ್ಪ ಮೆಸೇಜ್ ಸಿಗ್ಬೋದು. ಅವ್ರು ಮಾತಾಡೋ ಲೈನ್ಸಿಂದ ಏನೋ ಒಂದು ಒಳ್ಳೇದು ತೊಗೋಬೋದು ನಾವು. ಬಟ್ ಇನ್ನು ಹುಡುಗಿದ ಕಂಟೆಸ್ಟೆಂಟ್ಗಳಿಂದ ಏನು ಸಿಗಲ್ಲ. ಅವರು ಈಗೋಯಿಸ್ಟಿಕ್ ಅವ್ರ ಆ್ಯರೋಗಂಟ್ ಬಿಹೇವಿಯರ್ ಆಯ್ತು, ಅದು ಬೇರೆಯವ್ರ ಮೇಲೂ ಅದೇ ಪರಿಣಾಮ ಬೀರ್ತಾವಂತ ನನಗನ್ಸುತ್ತೆ. ಇವಾಗ ಫಿಲಮ್ ಎಲ್ಲ ನೋಡ್ತೀರಾ ಸರ್ ನೀವು? ಫಿಲಮ್ ಎಲ್ಲ ನೋಡ್ತೀವಿ ಮೇಡಮ್. ಅದ್ರೊಳಗಿರುವಂಥ ಒಂದಿಷ್ಟು ಆ್ಯಕ್ಟರ್ಸೇ ಬಂದು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ. ಅವರೇ ಅಲ್ಲಿ ಆಟ ಆಡತ್ತಿರೋದು, ಅವರು ಡ್ರಾಮಾ ಮಾಡ್ಕೊಂಡು ಆಟ ಆಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಯಾವ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಬಂದಾರೆ ಹೇಳ್ರಿ ಮೇಡಮ್? ಯಾವುದೇ ದೊಡ್ಡ ಆ್ಯಕ್ಟರ್ಸ್ಗಳು ಬಂದಿಲ್ಲ. ಕರೆಸಿದ್ರು ನೀವು ಸೀರಿಯಲ್ ಆ್ಯಕ್ಟರ್ಗಳು, ಹೊರಗಡೆ ಸಾಮಾಜಿಕವಾಗಿ ಸೋಷಿಯಲಿ ಯಾರು ಇಂಪ್ಯಾಕ್ಟ್ಫುಲ್ ಇರ್ತಾರೋ ಅವ್ರನ್ನ ಕರೆಸ್ತೀರಿ ಅಷ್ಟೇ. ಬಿಟ್ಟರೆ ದೊಡ್ಡ ಆ್ಯಕ್ಟ್ರುಗಳು ಮೂವಿ ಬಂದರೆ ಕಿಚ್ಚ ಸುದೀಪ್, ಹಂಗಂದ್ರೆ ಕಿಚ್ಚ ಸುದೀಪ್ ಕರೆಸ್ತೀರಾ ನೀವು ಒಳಗಡೆ? ಅಲ್ರಿ ನಡೆಸ್ಕೊಡ್ತಾರೆ ರೀ ಮೇಡಮ್. ಅವ್ರು ತಿದ್ದುತ್ತಾರೆ ಅಲ್ಲಿ ಬಂದು. ಅವ್ರು ಅಲ್ಲಿ ಆಟ ಆಡೋಲ್ಲ ಬಂದು. ಯಾರೇನು ತಪ್ಪು ಮಾಡಿದ್ರೆ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಹಂಗಾದ್ರೆ ಎಷ್ಟು ಬರ್ತಾರೆ? ದರ್ಶನ್ ಬರ್ತಾರೆ, ಬೇರೆ ಯಾರು ದೊಡ್ಡ ಆ್ಯಕ್ಟ್ರುಗಳು ಅವ್ರು ಬರ್ತಾರಾ ಹೇಳ್ರಿ? ಇವ್ರು ಕೊಡೋ ಪೇಮೆಂಟಿಗೆ ಯಾರು ಬರ್ತಾರೆ? ಅವ್ರಿಗೆ ದೊಡ್ಡ ಬೇಜಾನ್ ಕೆಲಸಗಳು ಬಿದ್ದಾವೆ. ಸೊ ಹಂಗಾದ್ರೆ ಇವಾಗ ಬಿಗ್ ಬಾಸ್ ಕಂಪ್ಲೀಟ್ಲಿ ನಿಮ್ಮ ಪ್ರಕಾರ ರಾಂಗ್? ಅದು ಕಾನ್ಸೆಪ್ಟೇ ರಾಂಗ್ ಅನ್ಸುತ್ತೆ ರೀ ಮೇಡಮ್. ನನಗೆ ಕಾನ್ಸೆಪ್ಟೇ ರಾಂಗ್ ಅನ್ಸುತ್ತೆ. ಯಾಕೆ ಹಂಗ? ಏನು ಯೂಸ್ ಅದ? ಈಗ ಒಬ್ಬರು ಮೈಂಡ್ ಮೇಲೆ ಅದು ರಾಂಗ್ ಆಗಿ ಪೋರ್ಟ್ರೇ ಆಗುತ್ತೆ ಅಂತಂದಮೇಲೆ ಅದು ಮಾಡಿ ಏನು ಉಪಯೋಗ ಅದ? ಡೈಲಿ 1-1.5 ತಾಸು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ಅನಿಸುತ್ತೆ. ಬೇರೆ ಏನಾರು ಕೆಲಸ ಮಾಡ್ಬೋದು, ಬುಕ್ ಓದ್ಬೋದು. ಬುಕ್ ಸ್ಟೋರಿಗೆ ಬಂದಿರಿ ನೀವು, ಒಳ್ಳೆ ಬುಕ್ಸ್ ಇರ್ತಾವೆ. 1-1.5 ತಾಸು ದಿನ ಹೋಗಲಿ, ಅರ್ಧ ತಾಸು ಬುಕ್ ಓದಿದರೆ ಏನೋ ಒಂದು ಸ್ವಲ್ಪ ನಾಲೆಜ್ ಗೇನ್ ಆಗುತ್ತೆ. ಈಗ ಬೇರೆಯವ್ರ ವ್ಯಕ್ತಿತ್ವ ನಾವು ತಿಳ್ಕೊಂಡು ನಮಗೇನು ಆಗೈತಿ? ಹಾಂ, ನಮ್ಮ ವ್ಯಕ್ತಿತ್ವ ನಾವು ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಹಾಂ, ಬೇರೆ ಏನೋ ಅವ್ರು ಆಡ್ತಾರೆ ಇವ್ರು ಆಡ್ತಾರೆ, ಅದನ್ನ ನೋಡಿ ನಾವೇನು ಮಾಡಬೇಕಾಗಿದೆ? ದಟ್ಸ್ ಆಲ್. ದಟ್ಸ್ ಮೈ ಒಪಿನಿಯನ್. ಥ್ಯಾಂಕ್ ಯು.